ವನ್ಯಧಾಮದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತರ ಮನೆಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿದೆ. ಕುಮಾರ್ ಪತ್ನಿ ಡೊಮಿನಾರಿಂದ ಮಾಹಿತಿಯನ್ನ ಪಡೆದಿದೆ. ಹನೂರು ತಾಲೂಕಿನ ಲಾಸರ್ ದೊಡ್ಡಿ ಗ್ರಾಮಕ್ಕೆ ಸಮಿತಿ ಭೇಟಿ ನೀಡಿದೆ. ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆದಿದೆ ಬಿಜೆಪಿ ಸತ್ಯಶೋಧನಾ ಸಮಿತಿ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ನೇತೃತ್ವದ ತಂಡ ಭೇಟಿಯನ್ನ ಕೊಟ್ಟು ಮೃತರ ಕುಟುಂಬಸ್ಥರಿಂದ ಘಟನೆಯ ಕುರಿತಾಗಿ ಮಾಹಿತಿಯನ್ನ ಪಡೆದಿದೆ. ಕಾವೇರಿ ವನ್ಯಧಾಮದಲ್ಲಾದಂತಹ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಸಂಗ್ರಹಿಸಿದೆ. ಅವರೇನು ಇಲ್ಲಿ ಕಾಡ್ಗೆ ಹೋಗೋದು ಬರೋದವಲ್ಲ ಏನಿರ್ಲಿಲ್ಲ ಅಂತ ಆಯ್ತಲ್ಲ. ಇಲ್ಲಿ ಲೋಕಲ್ ಇರ್ಲಿಲ್ವಲ್ಲ ಅವರು ಇಟಾಚಿ ಆಪರೇಟರ್. ಈಗ ಅವ್ರು ಹೇಳೋ ಥರದಲ್ಲಿ ಯಾವಾಗಲೂ ಇವ್ರು ಕಾಡ್ಗೆ ಹೋಗ್ತಿದ್ರು ಬರ್ತಿದ್ರು ಅವೆಲ್ಲ ಏನಿಲ್ಲ ಅನ್ನೋ ಕ್ಲಾರಿಟಿ ಸಿಗ್ಬೇಕಲ್ಲ ಅದಕ್ಕೆ. ಚಾಮರಾಜನಗರದಲ್ಲಿ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ಮೃತರ ಕುಟುಂಬಸ್ಥರ ಕಣ್ಣೀರು. ಬಿಜೆಪಿ ಸತ್ಯಶೋಧನಾ ಸಮಿತಿಯ ಮುಂದೆ ಕಣ್ಣೀರು ಹಾಕಿದ್ದಾರೆ. ಕುಮಾರ್ ಪತ್ನಿ ಡೊಮಿನಾ ಕೇರಳದಲ್ಲಿ ಹಿಟಾಚಿ ಡ್ರೈವರ್ ಆಗಿದ್ರು. 3 ತಿಂಗಳಿಗೆ ಒಮ್ಮೆ ಬರ್ತಾ ಇದ್ರು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೇರಳದಿಂದ ಲಾಸರ್ ದೊಡ್ಡಿಗೆ ಬಂದಿದ್ವಿ. ನನ್ನ ಮಕ್ಕಳು ಅಪ್ಪ ಎಲ್ಲಿ ಅಂತ ಕೇಳ್ತಿದ್ದಾರೆ, ಎಲ್ಲಿಂದ ತೋರಿಸ್ಲಿ ಅಂತ ಕಣ್ಣೀರು ಹಾಕಿದ್ದಾರೆ. ಅರಣ್ಯಾಧಿಕಾರಿಗಳು ಯಾರು ಸಹ ಬಂದು ನಮ್ಮ ಕಷ್ಟವನ್ನ ಕೇಳಲಿಲ್ಲ. ಬಾವ ಆಂಥೋನಿ ಸ್ವಾಮಿ ಹಸು ಹುಡುಕಿಕೊಂಡು ಹೋಗಿದ್ರು. ಬಾವರ ಜೊತೆ ನನ್ನ ಪತಿ ಕೂಡ ಹೋಗಿದ್ರು. ಯಾವತ್ತೂ ಕಾಡಿಗೆ ಹೋದವರಲ್ಲ. ಲಾಸರ್ ದೊಡ್ಡಿಯಲ್ಲಿ ಹೊಸ ಮನೆ ಕಟ್ಟಿದ್ವಿ. ಆಗಸ್ಟ್ 20ಕ್ಕೆ ಗೃಹ ಪ್ರವೇಶ ಇತ್ತು. ಅದಕ್ಕೂ ಮೊದಲೇ ಗಂಡನನ್ನ ಕೊಂದ್ಬಿಟ್ರು ಅಂತ ಡೊಮಿನಾ ಕಣ್ಣೀರು ಹಾಕಿದ್ದಾರೆ. ನಾಳೆ 20ನೇ ತಾರೀಕು ಗುರುವಾರ ಆಯ್ತು ಸರ್. ಇನ್ನು ಸ್ವಲ್ಪ ಕೆಲಸ ಇತ್ತು, ಕಿಟಿಗೆಲ್ಲ ಹಾಕೋದು ಅದೆಲ್ಲ ಹಾಕ್ಸ್ಬಿಟ್ಟು 21ನೇ ತಾರೀಕು ಗೃಹಪ್ರವೇಶ ಇಟ್ಬಿಡೋಣ ಅಂತ ಸ್ವಂತದವ್ರಿಗೆ ಸ್ವಲ್ಪ ಜನಕ್ಕೆ ಹೇಳಿದ್ದೀವಿ, ಇವತ್ತು ಬಂದ್ಬಿಡಿ ಅಂತ. ಇನ್ನು ಸ್ವಲ್ಪ ಜನ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಿಬಿಟ್ಟು ಹೇಳ್ಬಿಟ್ಟು ಬರೋಣ ಅಂತ. ದೂರದಲ್ಲಿ ರಾವತ್ ಮಾಟಳಿಗೆ ಹೋಗಿದ್ದು, ಅಲ್ಲಿರೋರಿಗೆಲ್ಲ ಹೇಳ್ಬಿಟ್ಟು ಬಂದೆ. ಮನೆ ಕೆಲಸ ಎಲ್ಲ ಅವ್ನು ಮುಗಿಸ್ಬಿಟ್ಟು ಒಟ್ಟಿಗೆ ಗೃಹಪ್ರವೇಶ ಮಾಡಬೇಕಲ್ಲ, ಇಲ್ಲಿ ಕೆಲಸ ಇರುತ್ತಲ್ಲ, ಎಲ್ಲನೂ ಕರೀಬೇಕು. ಪೇಂಟ್ ಹೊಡಿತಾ ಇದ್ರು ಎಲ್ಲ ನೋಡೋಕ್ಕೆ ಬಂದಿದ್ದೆ ಸರ್. ಒಂದು ದಿವಸ ಕಾಡಿಗೆ ಹೋಗಿಲ್ಲ. ಕಾಡು ಒಳಗೆ ಒಂದು ಸೌದೆ ಕೂಡ ನಾನು ಯಜಮಾನ ತಗೊಂಬರಲ್ಲ, ಮನೆಗೆ ಬಂದಕ್ಕೆ ಒಂದು ಕೆಲಸ ಮಾಡಲ್ಲ. ಅವರೇ ಅಲ್ಲೇ 3 ತಿಂಗಳು ಅಲ್ಲೇ 10 ಇಟಾಚಿ ಅದೆಲ್ಲ ಮ್ಯಾನೇಜ್ಮೆಂಟ್ ಅವ್ರದ್ದೇ. ಪ್ಯಾರಾಗಾನ್ ಸ್ಲೀಪರ್ ಹಾಕ್ತಾರೆ ನಮ್ಮ ಯಜಮಾನ್ರು. ಕೇರಳದಿಂದ ಎಲ್ಲ ಸ್ಲೀಪರ್ ಎಲ್ಲ ತಗೊಂಬರೋದು. ಇಲ್ಲಿ ಒಂದು ಸ್ಲೀಪರ್ ತಗೊಳ್ಳಲ್ಲ, ಇಲ್ಲಿ ಹಾಕೋದಿಲ್ಲ. ಬೇರೆ ಕಂಪನಿದೇ ಹಾಕೋದು ಮನೆ ಇದ್ರು. ಅದೆಲ್ಲ ಸುಳ್ಳು ಸರ್, ಬರೀ ಸುಳ್ಳು ಮಾಹಿತಿ ಹೇಳ್ತಾ ಇದ್ದಾರೆ. ನಮ್ಮ ಯಜಮಾನ ಆ ಥರ ಸ್ಲೀಪರ್ ಹಾಕಲ್ಲ. ಹೊಸ ಸ್ಲೀಪರ್ ಇಟ್ಬಿಟ್ರೆ ನಾವು ನಂಬ್ಕೋತೀವ. ನಾಳೆ 20ನೇ ತಾರೀಕು ಕಳ್ಳಬೇಟೆ ತಡೆ ಶಿಬಿರ ಸ್ಫೋಟದ ಕುರಿತಾಗಿ ಸದ್ಯಕ್ಕೆ ಮಾತನಾಡಲ್ಲ. ತನಿಖೆಯ ಬಳಿಕ ವರದಿ ಬರಲಿ, ಆಮೇಲೆ ಮಾತಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿ ಕ್ಯಾಂಪ್ಗಳ ದಾಳಿಯ ಕುರಿತು ತನಿಖೆ ನಡೀತಾ ಇದೆ. ದಾಳಿಯ ಹಿಂದೆ ಯಾರಿದ್ದಾರೆ ಏನು ಅಂತ ಸ್ಪಷ್ಟ ಮಾಹಿತಿ ಇಲ್ಲ. ತನಿಖೆಯ ನಂತರ ಸತ್ಯಾಸತ್ಯತೆ ತಿಳಿಯಲಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಮಾತಾಡಕ್ಕೆ ಹೋಗಲ್ಲ. ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿ ಏನನ್ನು ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ ಮಾಡಾದ್ಮೇಲೆ ಅದ್ರ ಬಗ್ಗೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ. ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಕೂಡ ಭಾಳ ಡೀಪಾಗಿ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾನೀಗೇನು ಮಾತಾಡೋಕ್ಕೆ ಹೋಗಲ್ಲ. 15ನೇ ತಾರೀಕು ಇನ್ಸಿಡೆಂಟ್ ಆದಮೇಲೆ ಈ ಬೇಟೆಗಾರರನ್ನ ತಡೆಯೋದಕ್ಕೆ ಈ ಅರಣ್ಯ ಪ್ರದೇಶದಲ್ಲಿ ಬಾರ್ಡರ್ಸಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಕ್ಯಾಂಪ್ಸ್ ಇರುತ್ತೆ. ಅಲ್ಲಿ ಚಿಕ್ಕದಾಗಿ ಬಿಲ್ಡಿಂಗ್ಸ್ ಎಲ್ಲ ಕೂಡ ಕಟ್ಟಿರ್ತಾರೆ. ಆ ದಿನ ರಾತ್ರಿ ಸುಮಾರು 8 ಕಡೆ ಅದನ್ನು ಹಾನಿ ಮಾಡಿದ್ದಾರೆ. ಅದು ಜಿಲೆಟಿನ್ನು ಅದೆಲ್ಲ ಉಪಯೋಗಿಸಿದ್ದಾರೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಚಾಮರಾಜನಗರ ಕಾವೇರಿ ವನ್ಯಧಾಮ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಸಚಿವರು ಮೃತ ಕುಟುಂಬಸ್ಥರ ಮನೆಗೆ ಭೇಟಿ ಕೊಡಬೇಕು.
ಮೃತರ ಮನೆಗೆ ಸಚಿವರು ಬಾರದೇ ಇದ್ರೆ ಹನೂರು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ. ಆಗಸ್ಟ್ 27ರಂದು ಹನೂರು ಬಂದ್ ಮಾಡೋದಕ್ಕೆ ರೈತ ಸಂಘಟನೆಗಳು ನಿರ್ಧಾರ ಮಾಡಿವೆ. ಬಂದ್ ಜೊತೆಗೆ ಅನಿರ್ದಿಷ್ಟ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತ ಮುಖಂಡರು. ಕೂಡಲೇ ತಪ್ಪಿತಸ್ಥ ಅರಣ್ಯ ಸಿಬ್ಬಂದಿಯ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅದರ ಬಗ್ಗೆ ವಿಶೇಷವಾಗಿ ಸಭೆ ಕರೆದು ಮುಂದಿನ ಆ ಒಂದು ರೈತ ಕುಟುಂಬಕ್ಕೆ ಏನು ಸರ್ಕಾರದಿಂದ ಸವಲತ್ತು ಕೊಡಬೇಕು ಮತ್ತು ರೈತರ ಬಗ್ಗೆ ಸೂಟ್ ಔಟ್ ಮಾಡಿದಂಥ ಅಧಿಕಾರಿಗಳನ್ನ ಬಂಧಿಸಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ಎಲ್ಲ ಸಂಘಟನೆಗಳು ಇವತ್ತು ಸಭೆ ಕರೆದು ತೀರ್ಮಾನಿಸಾಗಿದೆ. 26ನೇ ತಾರೀಕು ಒಳಗಡೆ ಆ ಒಂದು ಅರಣ್ಯ ಮಂತ್ರಿ ಆ ಒಂದು ಸಾಂತ್ವನ ಆ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮತ್ತೆ ಆ ಒಂದು ಅರಣ್ಯ ಇಲಾಖೆಯಲ್ಲಿ ಸೂಟ್ ಔಟ್ ಮಾಡಿದಂಥ ಅಧಿಕಾರಿಗಳನ್ನ ಬಂಧಿಸಿ ವಿಚಾರಣೆ ಮಾಡಬೇಕು, ಇದು ನ್ಯಾಯ ತರಿಸ್ಕೊಡ್ಬೇಕಿಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.